ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ನಿನ್ನೆ ಊರಿಂದ ಬಂದ್ವಿ, ಸೊ ಅದೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ಮಲ್ಕೊಂಬಿಟ್ವಿ, ಬಂದು ಏನೂ ಮಾಡೋಕ್ಕಾಗಲಿಲ್ಲ. ಸೊ ಆಮೇಲೆ ನಮ್ಮ ಅಮ್ಮಂಗೆ ನಾವು ಮನೆ ಹಾಗೆ ಶಿಫ್ಟ್ ಮಾಡಿ 15 ಡೇಸ್ ಏನೋ ಇದ್ಬಿಟ್ಟು ಹಾಗೆ ಹೋಗಿದ್ವಿ. ಆವಾಗ ಬಂದಾಗ ಸ್ವಲ್ಪ ಕ್ಲೀನ್ ಮಾಡಿಕೊಟ್ಟು ಹೋಗಿದ್ರು, ಮತ್ತೆ ಕ್ಲೀನ್ ಮಾಡ್ತಿದ್ದಾರೆ ಏನೇನೆಲ್ಲ ಮಾಡಬೇಕು ಅಂತೇಳಿ. ಹಾಗಾಗಿ ನಾನು ಅವಳನ್ನ ಇಟ್ಕೊಂಡು ಮಾಡೋಕ್ಕೂ ಆಗಲ್ವಲ್ಲ, ಸೊ ಹಾಗಾಗಿ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ. ಸೊ ಊರಿಂದ ತಲೋಡ್ಕನ್ಕಾಯಿ ತೊಗೊಂಬಂದಿದ್ದೆ. ನಮ್ಮ ಕಡೆ ಇದನ್ನು ತಲೋಡ್ಕನ್ಕಾಯಿ ಅಂತ ಹೇಳ್ತಾರೆ. ಸೊ ಇಲ್ಲೆಲ್ಲ ಏನು ಹೇಳ್ತಾರೆ ಅಂತ ನನಗೆ ಅಷ್ಟು ಗೊತ್ತಿಲ್ಲ. ಅದು ಒಂಥರ ಒಡೆದಿರೋ ಥರ ಓಪನ್ ಥರ ಆಗಿರುತ್ತಲ್ಲ, ಅದಕ್ಕೋಸ್ಕರ ತಲೆ ಒಡ್ಕನ್ಕಾಯಿ ಅಂತ ಅಂತಾರೆ. ನಿಮ್ಮ ಕಡೆ ಏನಂತೀರ ಅನ್ನೋದನ್ನು ನಾನು ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅದ್ರದ್ದು ಇವತ್ತು ಚಟ್ನಿ ಮಾಡ್ತಾಯಿದ್ದೀನಿ. ಅದನ್ನು ಕ್ಲೀನಾಗಿ ಸಿಪ್ಪೆನಾದ್ರೂ ತೊಗೋಬೋದು, ಸಿಪ್ಪೆ ಜೊತೆನೂ ಕೂಡ ಮಾಡಬಹುದು. ನಾನಿಲ್ಲಿ ಸಿಪ್ಪೆ ತೆಗೆದಿದ್ದೀನಿ. ಸೊ ಸಿಪ್ಪೆ ಜೊತೆ ಮಾಡಿದಾಗ ಏನಂದರೆ ಒಂಥರ ಪ್ಲಾಸ್ಟಿಕ್ ಅಂದರೆ ಇದ್ರ ಥರ ಸಿಗುತ್ತೆ ಅಂತೇಳಿ ನಾರ್ನಾಡ್ತಾರೆ. ಅದಕ್ಕೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಬರುತ್ತಲ್ವ, ಅದನ್ನು ಹಾಕಿ ಆಮೇಲೆ ಅದಕ್ಕೆ ಒಂದು ಟೊಮೆಟೊ ಹಾಕಿ ಮತ್ತು ಅದಕ್ಕೆ ಆನಿಯನ್ ಹಾಕಬೇಕಾಗತ್ತೆ. ಸೊ ಆನಿಯನ್ ಹಾಕಿ ಎಲ್ಲ ಕುಕ್ ಮಾಡ್ಕೋಬೇಕಾಗತ್ತೆ. ಅಂದರೆ ಒಂದು ವಿಸಲ್ ಮಾಡಿದ್ರೆ ಸಾಕು, ಅದು ಬೇಗ ಕುಕ್ ಆಗಿಬಿಡುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಬೇಕಂದರೆ ಅರಿಶಿನ ಪುಡಿ, ಮೆಣಸಿನ್ಕಾಯಿ ಹಾಕಿದ್ದೀನಲ್ವ, ಅರಿಶಿನ ಪುಡಿ ಹಾಕ್ಕೋಬೇಕಾಗತ್ತೆ. ನೀವು ಆನಿಯನ್ನ ಇದಕ್ಕೂ ಕೂಡ ಹಾಕ್ಬೋದು, ಇಲ್ಲಾಂದರೆ ಚಟ್ನಿ ಆದಮೇಲೆ ಒಗ್ಗರಣೆ ಹಾಕಿದ್ಮೇಲೂ ಕೂಡ ಹಾಕ್ಬೋದು, ಅದಕ್ಕೂ ಕೂಡ ಹಂಗೆ ಸಿಗ್ತಿರುತ್ತೆ. ಸೊ ಇದನ್ನೆಲ್ಲ ಅದೇ 2 ಅಥವಾ 1 ವಿಸಲ್ ಆದರೆ ಸಾಕಂತ ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಸೊ ಅದೆಲ್ಲ ಕ್ಲೀನಾಗಿ ಬಾಯ್ಲ್ ಆಗಿದೆ ನೋಡಿ, ಕುಕ್ ಆಗಿದೆ ಆಲ್ರೆಡಿ. ಅದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಟೊಮೆಟೊದು ಮೇಲೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಸಾಲ್ಟ್ ಆ ಥರ. ನಾನಿಲ್ಲಿ ಪಿಂಕ್ ಸಾಲ್ಟ್ ತೊಗೊಂಬಂದಿದ್ದೆ ಈ ಸರಿ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ, ಒಳ್ಳೇದಂತ ಹೇಳಿದ್ರು. ಸೊ ಹಾಗಾಗಿ ಅದಾದಮೇಲೆ ನಾವು ಒಗ್ಗರಣೆ ಹಾಕಬೇಕಾಗುತ್ತೆ ಚಟ್ನಿಗೆ. ಹಾಗೆ ತಿಂದರೆ ಚೆನ್ನಾಗಿರಲ್ಲ, ಒಗ್ಗರಣೆ ಹಾಕಿದ್ರಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಜೀರಿಗೆ, ಸಾಸಿವೆನ ಹಾಕ್ಕೊಂಡು, ಕರಿಬೇವಿದ್ದರೆ ಆಪ್ಷನಲ್ಲ ಹಾಕ್ಬೋದು, ಹಾಕಲೇಬೇಕು ಅಂತ ಏನಿಲ್ಲ. ಸೊ ಗಾರ್ನಿಷ್ಗಾಗಿ ಹಾಕ್ಕೋಬೇಕಾಗುತ್ತೆ. ನಾನು ಆನಿಯನ್ನ ರುಬ್ಬಕ್ಕೆ ಹಾಕಿದ್ರಿಂದ ಇದರಲ್ಲೇನು ಹಾಕ್ತಾಯಿಲ್ಲ ಇವತ್ತು. ಆನಿಯನ್ ಇದ್ದಷ್ಟು ಒಂಥರ ಚೆನ್ನಾಗಿ ಸಿಗ್ತಾ ಇರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಅದನ್ನು ಸ್ವಲ್ಪ ಗಟ್ಟಿಯಾಗೋವರೆಗೂ ಬಿಟ್ಕೊಂಡ್ಬಿಟ್ಟು ಇದು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ದೋಸೆ, ಚಪಾತಿ, ಪೂರಿ, ಇಡ್ಲಿ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ. ಒಂದಕ್ಕೆ ಅಂತಲ್ಲ, ಕಾಂಬಿನೇಷನ್ ಎಲ್ಲದಕ್ಕೂ ಸಕ್ಕತ್ತಾಗಿರುತ್ತೆ. ನಮ್ಮ ಕಡೆ ರೊಟ್ಟಿಗೆ ಜಾಸ್ತಿ ಮಾಡ್ತಾರೆ. ಸೊ ಸ್ವಲ್ಪ ಅದನ್ನು ಬಿಟ್ಟು ರುಬ್ಬಬೇಕಾಗತ್ತೆ, ಅಂದರೆ ತರಿ ಅನ್ನೋ ಥರ ಹೇಳ್ತೀವಲ್ಲ, ವೆಜಿಟೇಬಲ್ ಹಾಗೆ ಇರಬೇಕು. ಸೊ ಅದಾದಮೇಲೆ ಅವತ್ತು ಮಧ್ಯಾಹ್ನಂಗೆ ಸಂಜೆ ನನ್ನ ತಂಗಿ ಮನೇಲಿ ದುರ್ಗಾ ಪೂಜೆ ಇದೆ. ಆ ಪೂಜೆಗೆ ಹೋಗಬೇಕು ನಾವು. ಮಧ್ಯಾಹ್ನ ಎಲ್ಲ ಊಟ ಮುಗಿಸ್ಕೊಂಡು, ಊಟಕ್ಕಿಂತ ಮುಂಚೆನೇ ಹೋದ್ವಿ ಅನಿಸುತ್ತೆ, ತಿಂಡಿ ಎಲ್ಲ ಮುಗಿಸ್ಕೊಂಡು ಒಂದು 11-11:30 ಆಗಿತ್ತು. ಆವಾಗ ಹೋದ್ವಿ. ಅಲ್ಲಿ ಏನೇನಾಗುತ್ತೆ ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಪೂಜೆ ಹೇಗಾಯಿತು ಏನು ಅನ್ನೋದನ್ನೆಲ್ಲ. ಸೊ ಕೊನೆ ತನಕ ನೋಡಿ. ಯಾರಿನ್ನೂ ಫಾಲೋ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಫಾಲೋ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಅಲ್ಲಿಗೆ ಬಂದ್ವಿ. ಒಂದೊಂದು ಅಕ್ಕಿ ಎಷ್ಟು ಬೇಯಿಸಿದ್ರು ಬೇಯಲ್ಲ ಗೊತ್ತಾ. ಇವಳಿಗಂತೂ ಒಂದು 6-9 ವಿಷಲ್ ಮಾಡಬೇಕು. ಒಂದೊಂದು 6ಕ್ಕೂ ಆಗಲ್ಲ. ಈ ರುಬ್ಬಿದ್ರೆ ಪರವಾಗಿಲ್ಲ, ಗ್ರೈಂಡ್ ಆಗಿರುತ್ತೆ. ಇಲ್ಲ ಅಂದರೆ ಹಂಗೆ ಅಗ್ಲಾಗ್ಲಿ ಇರುತ್ತೆ. ಅವಳು ಅಗ್ಲಾಗ್ಲಿದ್ರೆ ತಿನ್ನೋದೆಲ್ಲ ವಾಮಿಟ್ ಮಾಡ್ತಾಳೆ. ಎಷ್ಟೇ ಸ್ಮ್ಯಾಶ್ ಮಾಡಿದ್ರೂ ಇದಾಗಲ್ಲ. ಕೊಡು 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 ಕೊಡು. ನಂದು ಅದು ಹೊಸದು ಬಂದ್ಬಿಟ್ಟಿತ್ತೆ.
ಬಂತು ಆಕಳಿ. ಊಟ ರೆಡಿ ಮಾಡಿದ್ರು ಆಲ್ರೆಡಿ. ಬೇಳೆ ಸಾಂಬಾರು, ಅನ್ನ, ಮತ್ತು ಬೆಳಗ್ಗೆ ಗಣೇಶಂದು ಹೋಮ ಇತ್ತು ಅಂತೇಳಿ ಸ್ವಲ್ಪ ಇದು ಅವಲಕ್ಕಿದು ಮತ್ತು ಇನ್ನು ಗುಡನ್ನ ಅಂತೇಳಿ ಒಂದು ಮಾಡಿದರು. ಜೊತೆಗೆ ತುಪ್ಪ ಚೆನ್ನಾಗಿ ಹಾಕ್ಬಿಟ್ರು. ಇವ್ರ ಮೇಲೆ ತುಪ್ಪ ಅಂತೂ ತುಂಬ ಚೆನ್ನಾಗಿ ತಿಂತಾರೆ, ನಮಗೂ ಕೂಡ ತಿನ್ನಿಸ್ತಾರೆ ಬಂದಾಗೆಲ್ಲ. ಸೊ ಅದಾದಮೇಲೆ ಸ್ವಲ್ಪ ಇನ್ನೇನಂತೆ ಚಾಕ್ಲೇಟ್ ಏನಾರು ಹಾಕ್ಬೇಕಾ? ಮೊದಲೇ ತೊಗೊಂಬ. ಅಲ್ಲಿನ ಚಾಕ್ಲೇಟ್ ತಗೊಂಡ್ರ ಪೂರ್ತಿ ಪ್ಯಾಕು? ಒಂದು 4 ಆದರೂ ಇಟ್ಟು ಬರೋದಲ್ವೇನ್ರಲ್ಲ? ಬರೀ ಎಲೆಯನ್ನು ಹಾಕೋದು ಬೇಡವಾ ಅಂಕಿತಾ? ಬರೀ ಅವಕ್ಕೆ ಕಣ ಇದೆ, ಎಲೆ ಹಾಕೋದು ಬೇಡವಾ? ನಾನು ಅಲ್ಲಿದ್ವಲ್ಲ ತಗೊಬಂದೆ. ಅಲ್ಲ ಅಡಿಕೆನು ಚಾಕ್ಲೇಟ್ ಹಾಕ್ಲಾ? 2 ಅಲ್ಲಿ 2 ಅಂದಂಗೆ ಆಯ್ತು. ರೌಂಡ್ ಅಡಿಕೆ 2 ರೌಂಡ್ ಅಡಿಕೆ ನೀನು ತಂದಿರೋದು. ಎಲ್ಲ ಊಟ ಎಲ್ಲ ಮುಗಿಸಿ ಆದಮೇಲೆ ಮತ್ತೆ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಸಾಯಂಕಾಲ ಪೂಜೆಗೆ ಸ್ವಲ್ಪ ಹೂವಾಗಿರ್ಬೋದು ಮತ್ತು ಬಿಲ್ಪತ್ರೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೋತಾ ಇದ್ದೀವಿ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಪೂಜೆ. ಫುಲ್ ವಿಡಿಯೋನ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಸೊ ನಾನು ದೇವಸ್ಥಾನದಲ್ಲಿ ಮಾಡಿಸಿದ್ದೆ ಈ ಪೂಜೆನ, ಮನೇಲಿ ಮಾಡಿಸಿರಲಿಲ್ಲ. ಸೊ ನಾನು ಅವಾಗೆಲ್ಲ ವಿಡಿಯೋ ಎಲ್ಲ ಮಾಡ್ತಾಯಿರಲಿಲ್ಲ, ತುಂಬ ಹಿಂದೆ ಮಾಡಿಸಿದ್ದು. ಆವಾಗ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ನನಗೆ. ಇಲ್ಲೆಲ್ಲ ಪಿನ್ ಟು ಪಿನ್ ನೋಡಿದ್ನಲ್ವ, ರಂಗೋಲಿ ಬಿಡೋದ್ರಿಂದ ಹಿಡಿದೆ ಎಲ್ಲ ಅದನ್ನು ನಿಮಗೆ ಶೇರ್ ಮಾಡ್ತೀನಿ ನೋಡಿ ಮುಂದೆ. ನಾನು ಇದನ್ನ ಸಿಂಪಲ್ಲಾಗಿ ರೆಡಿ ಆಗಿದೆ ಇವತ್ತು, ಗ್ರ್ಯಾಂಡಾಗೇನು ರೆಡಿ ಆಗಿರಲಿಲ್ಲ. ಸೊ ಅವಳನ್ನ ಇಟ್ಕೊಂಡು ನಾನು ಗ್ರ್ಯಾಂಡಾಗಿ ರೆಡಿ ಆಗೋದೇ ಇವಾಗ ಒಂಥರ ಕನಸಾಗ್ಬಿಟ್ಟಿದೆ ಅಂತ ಹೇಳ್ಬೋದು. ಸೊ ಮೆರೂನ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ದು ಸ್ಯಾರಿ ಹಾಕಿದ್ದೆ. ಈ ಸ್ಯಾರಿ ಅಂತೂ ತುಂಬ ವರ್ಷಗಳ ಹಿಂದೆ ಸ್ಯಾರಿ ಅಂತಲೇ ಹೇಳ್ಬೋದು, ಒಂದು 8-9 ವರ್ಷದ ಸ್ಯಾರಿ ಅಂತಲೇ ಹೇಳ್ಬೋದು. ಇಲ್ಲಿ ಆ್ಯಕ್ಚುಲಿ ಅದನ್ನು ರಂಗೋಲಿ ಬಿಡಿಸೋದಕ್ಕೆ ದುರ್ಗಾ ಪೂಜೆಗೆ ಎಷ್ಟು ಥರ ರಂಗೋಲಿ, ಯಾವ ಥರ ಡಿಸೈನ್ ಎಲ್ಲ ಮಾಡ್ತಾರೆ ಅನ್ನೋದನ್ನು ನಾನು ಫುಲ್ ಡೀಟೇಲಾಗಿ ಹಾಕಿದ್ದೀನಿ ನೋಡಿ. ಎಷ್ಟು ಪೇಷನ್ಸ್ ಇರಬೇಕು ಗೊತ್ತಾ ಅದನ್ನೆಲ್ಲ ಹಾಕೋದಕ್ಕೆ, ತುಂಬಾ ಪೇಷನ್ಸ್ ಇರಬೇಕು. ತುಂಬ ಚೆನ್ನಾಗಿ ಹಾಕಿದ್ರು ಕೂಡ ಅಷ್ಟೇ ಸರ್ಕಲಲ್ಲಿ ಅದೇ ಥರ ಬರಬೇಕು ಅನ್ನೋದಕ್ಕೆಲ್ಲ ಹೆಂಗೆ ಇಷ್ಟು ಮಾಡ್ಕೊಂಡಿರ್ತಾರೆ. ಯಾವುದೂ ಹಾಗೆ ಬರಲ್ಲ, ಎಲ್ಲದನ್ನು ಕಷ್ಟಪಟ್ಟೇ ದುಡಿಬೇಕು ನೋಡಿ. ಎಷ್ಟೆಷ್ಟೊತ್ತು ಕೂತ್ಕೊಂಡು ಮಾಡಬೇಕಂದಾಗ ಯಾವುದರಿಂದ ನೀನು ಹಾಗೆ ದುಡ್ಡು ಮಾಡೋಕ್ಕಾಗಲ್ಲ. ಅದಕ್ಕೆ ತಕ್ಕಂತೆ ಶ್ರಮ ಇರುತ್ತೆ, ಪರಿಶ್ರಮ ಇರುತ್ತೆ. ಎಲ್ಲರದನ್ನು ಕುತ್ಕೊಂಡು ದುಡ್ಡು ಮಾಡಿಬಿಡ್ತಾರೆ, ಕುತ್ಕೊಂಡು ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಮಾತಾಡೋರು ತುಂಬ ಜನ ಇರ್ತಾರೆ. ಅದರಲ್ಲಿ ಮುಳುಗಿ ಎದ್ದಿರ್ತಾರಲ್ವ, ಅವ್ರುಗಳಿಗೆ ಗೊತ್ತಿರುತ್ತೆ ಎಲ್ಲದರಲ್ಲೂ ಎಷ್ಟು ಕಷ್ಟ ಇರುತ್ತೆ. ಯಾವುದೇ ಒಂದು ಕೆಲಸ ಆಗಲಿ ಮನುಷ್ಯನಿಗೆ ಎಲ್ಲದರಲ್ಲೂ ಶ್ರಮ ಪಟ್ಟರೆ, ಎಂತ ಬೆವರು ಸುರಿಸಿದ್ರೇ ಖುಷಿಯಾಗಿರೋಕ್ಕಾಗೋದು ನಾವು ಅಂತ ಹೇಳೋದಕ್ಕೆ. ಈ ರಂಗೋಲಿ ಆಗಿರ್ಬೋದು, ಈ ಥರದ್ದೆಲ್ಲ ನಾವು ಅವ್ರು ಮಾಡೋದಕ್ಕೆ, ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಅರ್ಧ ಗಂಟೆ ಸಾಕಾಯಿತು. ಬಟ್ ವಾಯ್ಸ್ ಓವರ್ ಕೊಡುವಾಗ ಒಂದು 10 ಮಿನಿಟ್ಸು ಇಲ್ದಂಗೆ ಆಗೋಯ್ತು. ಅದನ್ನಷ್ಟು ಫಾಸ್ಟ್ ಫಾರ್ವರ್ಡ್ ಮಾಡಿಬಿಡ್ತೀವಿ. ಬಟ್ ಅವ್ರು ಅದನ್ನು ಹಾಕೋದಕ್ಕೆ 1 ಅವರ್ 2 ಅವರ್ ತೊಗೋತಾರಲ್ಲ, ಅಷ್ಟು ಪೇಷನ್ಸಿಂದ ಆ ಲೈನ್ನೊಳಗೆ ಮಾತ್ರ ಬರಬೇಕು, ಅದಕ್ಕಿಂತ ಆಚೆ ಬರಬಾರ್ದು ಅಂತ ಎಷ್ಟು ಇದಿರುತ್ತೆ ಅಲ್ವಾ ಅನ್ನೋದು ಹೆಂಗೆ ಅನಿಸ್ಬಿಡುತ್ತೆ ಅಂದರೆ, ಒಂದೊಂದು ಸರಿ ಎಲ್ಲ ಕೆಲಸಗಳೂ ಎಷ್ಟು ಶ್ರಮಪಟ್ಟು ಮಾಡ್ತಾರಲ್ಲ ಅದಕ್ಕೆ ಕೊಡಬೇಕು, ಕ್ರೆಡಿಟ್ ಎಲ್ಲ ಕೊಡಬೇಕು.
ಬನ್ನಿ ಬನ್ನಿ ಜಾನರೇ, ಬನ್ನಿ 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 ಜಾನರೇ, ಬನ್ನಿ ಬನ್ನಿ. ಅದೋ ಗಂಡು ಗಂಡು ವೀರಿ. ಇದು ಇಷ್ಟಾಗ್ಲೇನೇನಾ ಇಲ್ಲ? ಆ್ಯಕ್ಚುಲಿ ನೋಡಿ ಇದಿಷ್ಟು ಇವಾಗ ಆಗಿದೆ, ಮತ್ತೆ ಪೂಜೆ ಸ್ಟಾರ್ಟ್ ಆದಂಗೆ ಎಲ್ಲ ಅದರೊಳಗಡೆ ಏನಿದೆ ಕಲರ್ದು ಅದರೊಳಗಡೆನೂ ಎಲ್ಲ ಹೂವು ಕವರ್ ಮಾಡಿ ದೀಪಗಳನ್ನ ಹಾಕ್ತಾರೆ. ಅವಾಗಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ವಿಡಿಯೋ ಲೆಂತ್ ಆಗಿದೆ ಅಂದ್ರೂ ಪರವಾಗಿಲ್ಲ, ಫುಲ್ ವಿಡಿಯೋನ ನೋಡಿ ಹೇಗಿರುತ್ತೆ ಲಾಸ್ಟ್ವರೆಗೂ. ಸೊ ತುಂಬ ಚೆನ್ನಾಗಿ ಆಮೇಲೆ ಇನ್ನೂ ಚೆನ್ನಾಗಿ ಅಲಂಕಾರ ಆಗುತ್ತೆ. ಅದರೊಳಗಡೆ ಎಲ್ಲ ಹೂವನ್ನ ಜಾಸ್ತಿ ಹಾಕ್ಬಿಟ್ಟು ಇದು ಮಾಡ್ತಾರೆ. ಐ ಐ ಬಟ್ಟೆ ಹಾಕಬ್ರೆ ಬಾರೆ ಬಟ್ಟೆ ಹಾಕಳೆ. ಹೆಂಗ್ ಬತ್ತಿದಿ ಚಿನಿ, ಹೆಂಗ್ ಬತ್ತಿದಿ? ಟಕ್ 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 ಟಕ್. ಸುಧೀರ್ ಭಟ್ರು ಅಂತ ಹೇಳಿ ನೆಮ್ಮಾರು ಅವನ ಪಾಪ ಮಾಡಿ ಇಲ್ಲಿ ಬಂದೆ. ಇಲ್ಲ ಪರವಾಗಿಲ್ಲ, ನೀವು ನಿಮ್ಮ ಕೆಲಸ ನೀವು ಮಾಡಿ, ಸ್ಟಾಪ್ ಮಾಡಿಬಿಟ್ಟು ಮಾಡ್ಕೊತೀವಿ. ಹಾಂ ಹಾಂ, ಅಲ್ಲ ಅಲ್ಲ ಹಂಗೇನಿಲ್ಲ, ಕಟ್ ಮಾಡಿ ಮಾಡ್ತೀನಿ ನಾನು. ಹೋಗು ಹೋಗು ಹೋಗು. ನಿಮ್ಮ ಅಜ್ಜಿಗೆ ದಿಯನೇ ಬರೋದು. ಕುಲದೇವತಾ ಆಮೇಲೆ ಮಂಗಳೂರು ಮಲ್ಲಿಗೆ ತಂದಿರು ಪೂಜೆಗೆ ಇಟ್ಕೊಂಡು ಮಿಕ್ಕಿದೆಲ್ಲ ಮಾಡ್ಕೊಳ್ಳೋದಕ್ಕೆ ಅಂತ ಕೊಟ್ಟರು. ಎಷ್ಟು ಚೆನ್ನಾಗಿರುತ್ತೆ, ಬಟ್ ಅಷ್ಟು ತುಂಬ ಕಾಸ್ಟ್ಲಿ ಅಂತೆ. ಇವರು ಒಂದಿಷ್ಟೇನೋ ತಂದಿದ್ರು, ಅದಕ್ಕೇ 3,000 ಏನೋ ಕೊಟ್ಟಿದ್ರು ಅಂತೇಳಿ. ತುಂಬ ಕಾಸ್ಟ್ಲಿ ಇರುತ್ತೆ. ಎಷ್ಟು ಚೆನ್ನಾಗಿ ಪೋಣಿಸಿರ್ತಾರೆ ನೋಡಿ, ಎಷ್ಟು ಚೆನ್ನಾಗಿ. ಅದೇನೋ ಮಿಷಿನಲ್ಲಿ ಮಾಡ್ತಾರಂತೆ ಆ್ಯಕ್ಚುಲಿ. ಬೆಳಗ್ಗೆಯಿಂದ ಬರೀ ಗಮ್ಮತ್ತೆ ಗಮ್ಮತ್ತು. ओम पवित्रं जागृतपमानसो मदगते धारणीते योगः ओम पवित्रं देवतं ब्रह्मणस्पदे प्रवर्गात्राजये विश्वदाः अतततमतमोषदे कृतासिद्धं दशसमासदा तपो आस्पैतं विदतं देवस्पदे भोजं दोषतं तपावेस्तिरनः अहं तस्य पवितारमाशो दिवस्पृष्टमतिष्ठं चेतसा उर्भवस्मः इति पवित्रं कृत्वा ओम नमो महद्भ्यो नमो भगवते नमो नमः. ನಾನೇ ಎಲ್ಲರಿಗೂ ಈಕ್ವಲ್ ಆಗಿ ಕಟ್ ಮಾಡ್ಕೊಂಬಂದು ಮಡಿಸಿದ್ದೀನಿ ಈ ಥರ. ಇವರು ಲಕ್ಷ್ಮಿ ಅಕ್ಕ ಅಂತ ಒಬ್ಬರು ಇದ್ದಾರೆ, ತುಂಬ ಇವ್ರ ಮನೆಯಲ್ಲೇ ಆಗಲಿ ಯಾರ ಮನೇಲಾದರೂ ಪೂಜೆ ಆದರೆ ಹೆಲ್ಪ್ ಮಾಡ್ತಾರೆ ತುಂಬ. ಓಕೆ, ಇವರು ಕೂಡ ಪೂಜೆ ಮಾಡುವಾಗ ಇದನ್ನೆಲ್ಲ ಹೇಳ್ತಾರೆ. ಸೊ ನಮ್ಮ ಮಮ್ಮಿಗೂ ಕೂಡ ಹಾಗೆ ಮಾಡಿಸಿ, ನನ್ನ ತಂಗಿಗೂ ಹಾಗೆ ಮಾಡಿಸಿ ನಾನು ಕೂಡ ಹಾಗೆ ಮಾಡ್ಕೊಂಡಿದ್ದೀನಿ. ಸೊ ಚೆನ್ನಾಗಿತ್ತು. ನನಗೆ ಅಷ್ಟು ಗೊತ್ತಿರಲಿಲ್ಲ ಕಾಸ್ಟ್ಲಿ ಇರುತ್ತೆ ಎಲ್ಲ ಹೂವು ಅಂತೇಳಿ. ಅದೇನೋ ಮಿಷಿನಲ್ಲಿ ರೆಡಿ ಮಾಡ್ತಾರೆ ಅಂತ ಇವ್ರು ಹೇಳಿದ್ದು. ಸೊ ನನಗೆ ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ. ನಾನೇನೋ ಪೋಣಿಸ್ತಾರೇನೋ ಒಂಥರ, ಪೋಣಿಸೋದಂದರೆ ಅದೇ ಥ್ರೆಡ್ಡಲ್ಲೇ ಕಟ್ಕೊಂಡು ಕಾಲಲ್ಲೂ ಎಲ್ಲ ಕಟ್ಟುತ್ತಾರೆ ಒಬ್ಬೊಬ್ಬರು, ನಾರ್ಮಲಾಗಿ ಆ ಥರನೇನೋ ಅಂತ ಅಂದ್ಕೊಂಡಿದ್ದೆ. ಸೊ ಮಿಷಿನಲ್ಲೇನೋ ಮಾಡೋದಂತ ಹೇಳಿದ್ರು. ತುಂಬ ಚೆನ್ನಾಗಿರುತ್ತೆ. ಮಂಗಳೂರು ನೋಡಿದರೆ ಯಾರಿಗಾದ್ರೂ ಗೊತ್ತಿದ್ದರೆ ಆ ಹೂವು ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಪೂಜೆ ಕೂಡ ಚೆನ್ನಾಗಿ ಆಗ್ತಾಯಿದೆ, ಚೆನ್ನಾಗೂ ಆಯಿತು ಕೂಡ. ಲಾಸ್ಟ್ವರೆಗೂ ಮಿಸ್ ಮಾಡಬೇಡಿ ಪ್ಲೀಸ್ ಎಲ್ಲೂ. ಲಾಸ್ಟಲ್ಲಿ ಮಧ್ಯದಲ್ಲೆಲ್ಲ ತುಂಬ ದೇವ್ರನ್ನ ಆವಾಹನ ಮಾಡಿ ಇದು ಮಾಡ್ತಾರೆ ಹೂವಲ್ಲೇ, ದೀಪ ಇಟ್ಬಿಟ್ಟು ದುರ್ಗಾದೇವಿನ. ಇದೆಲ್ಲ ಒಂದು ಇದ್ರ ಥರ ರಂಗೋಲಿ ಎಲ್ಲ ಹಾಕಿ ಮಾಡಿ ಎಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಲಾಸ್ಟಲ್ಲಿ.
वृद्ध्यर्थम अभ्युदयार्थं च यवि ब्रह्मणे सह सत्यपुण्यः वादनाख्यं यजमानोत्तमाचार्य कर्म करिष्ये तदङ्ग आचार्यादिर्त्विग्वरणाख्यं कर्म करिष्ये ॐ नमो महद्भ्यो नमो भगवद्भ्यो नमः ಅಲ್ಲೇ ಕೂಚಮ್ಮ. उत्तरकोण दक्षिण दक्षिण कर्तव्य प्रधान देवता सवितारम् आवाहयामि तमेव बोधयामि वासो हरे मैत्रा प्रेम वासो जगवासो ಮಾಮಿ माಡು ಇನ್ನೊಂದ್ಸರಿ ಮಾಡು. स्वाहा प्रदेवदेदानि हस्मान् स्वाहा विश्वाहानि वेदाग्निं विश्वं भवम आपप्रणितवे शतमरुभूतं सर्वे मम दोष सूर्यं दृष्टे इदमाः पप्रवहते किञ्चित् मयि यद्वाहम विदुद्रोह यद्वाह सेववतान्तम् ध्यानमाचार संरसेन समकस्मै पयस्वानग्नागेतं मातुं देवस्य त्वा सवितप्रसवेः शृणोहर्वाहभ्यां वोष्णोस्ताहभ्याम् अग्नेस्तेजस्येन्द्रियणाविचिन्तामि ಆಗ್ಲೇ ಹೇಳಿದೆ. ओम भूर्भुवस्वः सर्वं पवित्रं ಕುಶ ಕುಶ ಹೂ ಮೇಲೆ ಕುತ್ಕತಿ ಒಂಚೂರು ಈ ಕಡೆಗೆ ನುಕ್ಕು. ಅದು ಅದನ್ನು ನುಕ್ಕು, ಕವರು ನುಕ್ಕು. दीर्घायुषं कृणोतु नासोत्तरे नमः वाराह्ये नमः इन्द्राण्ये नमः चामुण्डाय नमः महाकाली नमः लक्ष्मी नमः सरस्वती नमः श्रीभुवनेश्वरी नमः नामपूजां समर्पयामि भुवनेश्वरी नमः धूमाघ्रापयामि दीपं दर्शयामि आगमनीं समर्पयामि इदं नैवेद्यार्थे ಜಾಗಂಟೆಯಲ್ಲಿಟ್ಟೆ गर्भोरसंयुक्तं ताम्बूलं नैवेद्यार्थं विसर्जयामि ಕೈ ಮಾಡಿ. ಅಮ್ಮ ನೋ ಪ್ಲೀಸ್. ಮಾಮಿ ಮಾಡ್ತಿದ್ದಾರಲ್ವ, ಸುಮ್ಮನೆ ಗಲಾಟೆ ಮಾಡಬಾರ್ದು. ಪ್ರದಕ್ಷಿಣೆ ಬರಬೇಕಾಯ್ತಾ ಅದೇ ಅದೇ ಹಂಗೆ ಹಚ್ಕೊಂಡು ಒಂದು ರೌಂಡ್ ಬರಬೇಕು. ಒಂದೊಂದೇ ಹಚ್ಕೊಂಡು ಸರಿಯಾಗಿ ಹಿಡ್ಕೊಂಡ್ರಿ ಅಂತ ಬಕ್ಕಿಷ್ಟು ಗಟ್ಟಿಯಾಗಿ ओम जातवेदसे मारेज कजपादगणडभावानि निवगः ओम जातवे तसे सुनाम सोमवराति यतमितः देवताः सरः परसदति दुर्गाणि विश्वाः नावेवतिन्दं दुर्गा विघ्निः ओम भूर्भुवस्वे ओम स्वस्तिके ओम ಚೆನ್ನಾಗಿದ್ದೀರಾ ಆಂಟಿ? ओम शक्ति दुर्गा आवाहयामि स्थापयामि संगारपटलागि श्री पंचदुर्गा परमेतानि आवाहयिष्ये आवाहयामि आवाहितो भव समस्तावितो भव सन्निहितो भव सन्निरुतो भव भव अम्बदेवगणो व्याप्तो भव सुप्रसन्नो भव कृतः गात्यानन्तः कन्याकुमारीजगहेतनो दर्शनं सर्वालङ्कारार्थाय संग्रहीताः हे पंचदुर्गा परमेश्वरी महायर्षण हरिप्राणि नमस्कारयामि ओम सप्तमे गतपदापद्वयत्रभ्ये रामनसावाचमकृताय अत्र सखाः सख्यानि जानते भद्रेषां ಚೂಟಿ ಹಿಡಿದ್ರೆ ಕಷ್ಟ ಅದು ಉಗುರಿದೆ ಇದ್ರ ಕೈಲಿ ಅಮ್ಮ ಯಾರದು ಪಾಪ? ಯಾರದು? ಅವಳಿಗೆ ಒಂದು ಪಾಪ. ಏನು ಯಾರು ಮಕ್ಕಳು ಹೋಗಂಗಿಲ್ಲ ರೋಡಲ್ಲಿ. ಪಾಪ ಪಾಪ ಪಾಪ
ಪಾಪು ಬಂದಿತ್ತಮ್ಮ, ಎಲ್ಲಿತ್ತು ಪಾಪು? ಬೇಕಂತೆ, ಮೂಳ್ದೊಳೆ ಕತೆ ಆಯಿತು. ಅವ್ನು ನೋಡು, ಕಣ್ಣು ಕಾಣಿಸ್ಬಾರ್ದಂತ ಕನ್ನಡಕ ಹಾಕೊಂಡ್ಬಿಡ್ತಾನೆ ಅಲ್ವೇನೋ. ಕಾಣಿಸ್ತಿದೆ ಅಲ್ಲೇ, ಕಣ್ಣು ಚಂದಿ ಕಾಣಿಸ್ತಿದೆ ಟಿಚುಮ್. ಈ ಪೂಜೆ ಮಾಡಿಸೋದ್ರಿಂದ ಮನೆಗೆ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳಿ ಮಾಡಿಸ್ತಿದ್ದಾರೆ. ಅಂದರೆ ಎಲ್ಲರಿಗೂ ಒಳ್ಳೆಯದಾಗತ್ತೆ ಯಾರು ಮಾಡಿಸ್ತಾರೆ ಈ ಪೂಜೆನ. ಇವ್ರಿಗೇನೋ ಆಸೆ ಇದೆ, ಸೊ ಹಾಗಾಗಿ ಇದನ್ನು ಮಾಡ್ಕೋತೀವಿ ಅಂತ ಹರಕೆ ಮಾಡ್ಕೊಂಡಿದ್ರಂತೆ ಅಂತ ಅನಿಸುತ್ತೆ. ಸೊ ಅದಕ್ಕಾಗಿ ಮಾಡಿಸ್ತಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಜ ಏನಂತ ಗೊತ್ತಿಲ್ಲ. ಇಶಾನ್ ತುಂಬ ಇಷ್ಟ ಇದೆ. ಅವ್ರ ಮನೇಲಿ ಬಾಯ್ಸ್ ಅಲ್ವಾ ಎಲ್ಲ. ಅವ್ನು ಕನ್ನಡಕ ಹಾಕೊಂಡೇ ಗೊತ್ತದ, ಅವ್ನು ಕನ್ನಡಕ ಅವನು ಯಾರಿಗೂ ಕಾಣಬಾರ್ದಂತ. ಅವನು ನೋಡ್ತಾನೆ. ಹಾಂ, ಅವನ ತಮ್ಮನೇ. ಅಡ್ವರ್ಟೈಸ್ಮೆಂಟ್ಗೆ ಹೋಗಿದ ಕಡೆ ಎಲ್ಲ ಇಲ್ಲ 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 ಇಲ್ಲಿಂದಾನೆ. ಎಷ್ಟು ಮಾಡ್ಬೇಕಂತೆ? 108 ಅಲ್ಲ, ಎಷ್ಟು? 68. ಈ ಪೂಜೆದು ಇನ್ನೂ ವ್ಲಾಗ್ ಇದೆ ಆ್ಯಕ್ಚುಲಿ. ಇನ್ನೂ ಲೈಟೆಲ್ಲ ಆಫ್ ಮಾಡಿ ಪೂಜೆ ಥರ ಅಂದರೆ ಮಂಗಳಾರತಿ ಎಲ್ಲ ಮಾಡೋದಿದೆ. ಅದನ್ನು ನಾಳೆ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಸುಮ್ಮನೆ ತುಂಬ ಆಗೋಗುತ್ತೆ ಅದಕ್ಕೋಸ್ಕರ. ಸೊ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗ್ನ ಮಿಸ್ ಮಾಡಿದೆ ನೋಡಿ. ತುಂಬ ಚೆನ್ನಾಗಿದೆ ಪೂಜೆನೂ ಕೂಡ. ಸೊ ದೇವಿನ ಆಹ್ವಾನ ಮಾಡಿ ಆಯಿತು. ಇಲ್ಲಿ ನೋಡಿ ಹೂವೆಲ್ಲ ಹಾಕಿ ಮಾಡ್ತಿದ್ದಾರಲ್ವ. ಸೊ ಹಾಗಾಗಿ ದೀಪ ಇಟ್ಬಿಟ್ಟು ಹೂವಿಂದ ಆಹ್ವಾನ ಮಾಡೋದು ದುರ್ಗಾದೇವಿನ. ಸೊ ತುಂಬ ಚೆನ್ನಾಗಿ ಮಾಡಿದ್ದು, ತುಂಬ ಚೆನ್ನಾಗಿತ್ತು. ಪೂಜೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಾನು ವ್ಲಾಗ್ನ ಏನು ಮಾಡ್ತಿದ್ದೀನಿ, ನಾಳೆ ನಿಮಗೆ ಸಿಗ್ತೀನಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.